ನೀವು ಮಾತಾಡಿದ್ದೀರಿ, ಏನು ಆಗಬೇಕು ಹೇಳಿದ್ರಿ, ಏನು ಆಗ್ಯದ ಹೇಳಿದ್ರಿ. ಅದಕ್ಕೆ ಭರವಸೆಯನ್ನು ಕೊಡೋದಿಲ್ಲ ಚುನಾವಣೆ. ಅದು ಸೂಕ್ಷ್ಮವಾಗಿ ನೀವು ನಿಶ್ಚಿತ ಆಗಿರಲಿ ಅಂತ ಹೇಳಿ ನಮ್ಮ ಇವರು ಬಂದಿಲ್ಲ. ನಾನು ಪರವಾಗಿ ಕಾಂಗ್ರೆಸ್ ಪರವಾಗಿ ಭಾರತಕ್ಕೆ ಪ್ರಚಾರಕ್ಕೆ ಬಂದಾಗ ನಾವು ಮಾಡಿದ್ದೀವಿ. ಅವ್ರು ಕೇಳಿದ್ರು ಯಾಕೆ ಅದ್ರ ಬಂದು ಏನು ಒಳ್ಳೇದಾಯ್ತು ಅಂದ್ರೆ ನೀವು ಕೇಳಿದ್ರಿ, ಹಂಗಾಗಿ ಪ್ರಶ್ನೆಗಳು ಹೆಚ್ಚು ಆಗಲಿಲ್ಲ. ಆದ್ರೆ ಸ್ನೇಹಿತರೆ, ನಿಮಗೆ ಮಾಡೋದೇ ಅನಿಸುತ್ತೆ ಏನು ಎಲ್ಲರೂ ಯಾವ ಕಾರ್ಯಕ್ರಮಗಳು ಕಾಂಗ್ರೆಸ್ನವರು ಗ್ಯಾರಂಟಿ ವಿಚಾರನ ಮಾತಾಡ್ತಾರ, ಸಾಮಾಜಿಕ ನ್ಯಾಯ ವಿಚಾರನ ಮಾತಾಡ್ತಾರ. ಈಗ ನೀರಾವರಿ ಭೂಮಿಗೆ 40 ಲಕ್ಷ ಮಾಡಿದ್ರು, ಕೃಷಿ ಭೂಮಿಗೆ 30 ಲಕ್ಷ ಮಾಡಿದ್ರು, ಅದನ್ನ ಮಾತಾಡ್ತಾರ. ಅದನ್ನ ಅಷ್ಟೇ ಯಾಕೆ ಮಾತಾಡ್ತೀವಿ ಅಂದ್ರೆ ಬಹಳಷ್ಟು ಜನರು ಆ ವಿಷಯಗಳಲ್ಲಿ ಆಸಕ್ತರಾಗಿದ್ದಾರೆ. ಹಾಗೂ ಆ ಯೋಜನೆಗಳು, ಆ ಕಾರ್ಯಕ್ರಮಗಳು, ಆ ವಿಷಯಗಳು ಅವ್ರಿಗೆಲ್ಲ ಬಹಳ ಮಹತ್ವದ ಬದುಕಿನ ಭಾಗವಾಗಿದೆ. ಅದಕ್ಕೆ ಅವರು ಮಾತಾಡ್ತಾರೆ. ನಿಮ್ಮ ವಕೀಲರ ಸಂಘಕ್ಕೆ ಬಂದಾಗ ನಮ್ಮ ಸರ್ಕಾರದ ಏನು ಸಾಧನೆಗಳು, ಆ ಸಾಧನೆಯನ್ನ ಹೇಳೋ ಅವಶ್ಯಕ ಅಂತಂದ್ರೂ ಸಹಿತ ವಕೀಲರ ಸಂಘದವರು ಪ್ರಚಾರಾತ್ಮಕ ಕಾಂಗ್ರೆಸ್ನವರು ಬಂದಾಗ ಈ ಐತಿಹಾಸಿಕ ಸಂದರ್ಭದಲ್ಲಿ ಏನು ಚರ್ಚೆ ಮಾಡಿದ್ರು, ಚಿಂತನೆ ಮಾಡಿದ್ರು ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ದಾಖಲೆ ಬಹುಶಃ ಸರ್ಕಾರ ತನ್ನ ಮೊದಲು 1956ರಿಂದ ನಮ್ಮ ಏಕೀಕೃತ ಕರ್ನಾಟಕ ಸ್ಥಾಪನೆ ಆಗಿದೆ. ಕಾನೂನುಗಳ ಬದಲಾವಣೆ, ಸಂಶೋಧನೆ, ಹೊಸ ಕಾನೂನುಗಳ ತರುವುದರಲ್ಲಿ ಕಳೆದ 2-3 ವರ್ಷ ನಾವೇನು ಸಾಧನೆ ಮಾಡಿದ್ದೇವೆ ಅದು ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗುತ್ತೆ. ನಾವು ಎರಡು ಪ್ರಮುಖ ಮಾಡಿರ್ತಕ್ಕಂಥದ್ದು ತಮ್ಮ ಗಮನಿಸ್ತೇವೆ. Of course, these are nothing to do with the lawyers, but they are to do with the litigants. ಸಾರ್ವಜನಿಕರ, ಜನರ, ಬಡವರ ಹಿತ ಕಾಪಾಡುವಂತ ಸಾಧನೆಗಳನ್ನು ನಾವು ಈಗ ಸಿವಿಲ್ ಪ್ರೊಸೀಜರ್ ಕೋಡ್ ನಾವು ತಿದ್ದುಪಡಿ ಮಾಡಿ ಬಡವರ, ರೈತರ ಪ್ರಕರಣಗಳನ್ನು ಹೇಗೆ ಪರಿಹಾರ ತೆಗೆದುಕೊಳ್ಳುವುದು. ಸಿವಿಲ್ ಪ್ರೊಸೀಜರ್ ಕೋಡ್ 2 ಅದನ್ನು ನಾವು ಅಮೆಂಡ್ಮೆಂಟ್ ಮಾಡಿದ್ವಿ. ಆ ಅಮೆಂಡ್ಮೆಂಟ್ನೊಳಗೆ ರಾಷ್ಟ್ರಪತಿಗಳ ಅಂಕಿತ ಇದ್ದಾಗ ನಿಮ್ಮ ಸೇರಿಕೊಂಡು ಬಾರ್ ಅಸೋಸಿಯೇಷನ್ಗಳು ಸಹಿತ ಬಹಳ ಸಂತೋಷ ಪಟ್ಟು ಆಶ್ಚರ್ಯ ಪಟ್ಟು. Total procedure is changed. See, in our Indian litigation system, we are filing cases in the court. We never try to resolve them. Neither we were able to decide them.
nor were able to bring compromise. First time in the history of Indian judiciary, compromise, reconciliation was given the first priority. In one way, you case ತಗೊಳ್ಳಿ ನಾವು ಬಡದಾಗ್ತೇವೆ ನೋಡ್ರಿ ನೀವು ಮಾತಾಡಿಕೊಂಡು ಫ್ರೀ ಪಾಸಿಬಿಲಿಟಿ ನೋಡು ಯಾಕೆ ನಾವು ಪ್ರಯತ್ನ ಮಾಡಬಾರ್ದು. After that process only, you are here before the This is the best system that is being applauded by no less than the central government ministers. And perhaps I am not surprised if the government of India is going to imitate, is going to bring in law in concerns with what government of Karnataka has done in Karnataka. ಉದ್ದೇಶ ಇದೆ, ಬಡವರಿಗೆ ಅನುಕೂಲ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು, ಒಟ್ಟು ನಮ್ಮ ಕೃಷಿದಾರರಿಗೆ ಅನುಕೂಲ ಮಾಡಬೇಕು. ಈಗೇನು ಲಕ್ಷ ಲಕ್ಷ ಏನು ಪ್ರಕರಣಗಳು ಬಾಕಿ ಇರಬಹುದು ಅಂದರೆ ಸುಪ್ರೀಂ ಕೋರ್ಟ್ ಕೇಸಸ್ ಮಾಡ್ತಾ ಇದ್ದೀವಿ. ಲಕ್ಷ ಕಟ್ಟಲೆಗಳು 1952 ಇಸ್ವಿಯಿಂದ ಕಟ್ಟಲೆ ಅದಾವು. 40 ವರ್ಷದವರು 50 ವರ್ಷದವರು ಈ ಮಾತುಗಳನ್ನು ಎಲ್ಲರೂ ಇತ್ತೀಚೆಗೆ ದಕ್ಷ ಲೀಗಲ್ ಸ್ಟಡೀಸ್ನವರು ಏನು ಒಂದು ವಿಶೇಷವಾಗಿರ್ತಕ್ಕಂಥ ಅಧ್ಯಯನ ಮಾಡಿದ್ದಾರೆ. ಜುಡಿಷಿಯರಿ ಅಂಡರ್ ಟ್ರಯಲ್ ಅಂತೇಳಿ ಸಾಕಷ್ಟು ಹೇಳ್ತಾರೆ. ಅವರೆಲ್ಲರಿಗೆ ಉತ್ತರವಾಗಿ ನಾವು ಮಾಡಿದ್ದೇವೆ. ಕಾನೂನು ಸರಿಯಾಗಿ ಉಪಯೋಗಾದರೆ ಬಹುಶಃ ನಮ್ಮ ದೊಡ್ಡ ಬದಲಾವಣೆ ಆಗ್ತದೆ. ನಾವು ನೋಡಿದ್ವಿ, ನಾವು ಮೈಕ್ರೋ ಫೈನಾನ್ಸ್ ಬಿಲ್ ತಗೊಂಡು ಬಂದಿದ್ದು ಕೋರ್ಸ್ ಬ್ಯಾನ್ ಮಾಡಿ ಒಂದು ಸಂದರ್ಭದಲ್ಲಿ 2 ದಿವಸ ಬಿಟ್ಟು 3ನೇ ದಿವಸ ಸೂಸೈಡ್ ಆಗಿದೆ. Either microfinance or private finance. But I tell you, by just making a legislation in that aspect, we were able to stop this suicide rate. In our hospital, conduct of communication was the law brought by Siddharamaiah government. ಈಗ ಕಾನೂನುಗಳನ್ನು ಪಕ್ಷದಾರಗಳನ್ನು ನ್ಯಾಯಾಂಗ ಸುಧಾರಣೆ, ನ್ಯಾಯದಾನ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗುವುದನ್ನು ಮಾಡಿದ್ದೇವೆ. ಈಗ ಪ್ರಸ್ತಾಪನೆ ಅದಕ್ಕೆ ಪರಿಸರಬಾರ್ದು. ಈಗ ನೀವೇನು ಹೇಳಿದ್ರೆ ಒಂದು 10 ದಿವಸದ ಹೆಚ್ಚಿಗೆ ಹೋಗಾಯ್ತು. ನೀವು ಎಷ್ಟು ಕೇಳಿದ್ರೆ ಅಷ್ಟು ಮಾಡಿಕೊಡ್ತೀವಿ ನಾವು. ನಿಮ್ಮ ಭಾರತದಲ್ಲವರು ಎಷ್ಟು ಪ್ರಪೋಸಲ್ ಕೊಟ್ಟರು, ಆ ಪ್ರಪೋಸಲ್ ನೋಡಲ್ಲ. 100% ಬಂದರೆ ನೀವು ವರ್ಷ ಹೆಚ್ಚಿಗೆ ಮಾಡ್ಸಕ್ಕೆ ಹೋಗ್ಬೇಕು. ಎನಿವೆ, ನಿಮ್ಮ ಪ್ರೊಟೆಕ್ಷನ್ ಅಗತ್ಯ ಪ್ರೊಟೆಕ್ಷನ್ ಸಂದರ್ಭದಲ್ಲಿ ಆ ಕಾನೂನು ಮಾಡುವಾಗ ನಾವು ಸರ್ಕಾರದವರಷ್ಟೇ ಅಲ್ಲ, ಇವರ ಶಾಸಕರು ಸಹಿತ ಸರ್ವಾನುಮತದಿಂದ ಆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಹೇಳೋದ್ರ ಜೊತೆಗೆ ಒಂದು ನಾನು ಗಮನಕ್ಕೆ ಬಂದಿದ್ದೇನೆ. ಕಾನೂನು ಬದಲಾವಣೆ ಆಗುವ ಅವಶ್ಯಕತೆ ಬಹಳ ಸೂಚಿಸಿದ್ದವರು ಇದು ಆಗಬೇಕು, ಇಲ್ಲ ಆಗಬೇಕು ಅಂತೇಳಿ ನೀವು ಸರ್ಕಾರಗಳಿಗೆ ಬರೆಯೋದನ್ನು ಪ್ರಾರಂಭಿಸಿದ್ರಿ. ಅದನ್ನು ಮಾಡ್ತೀನಿ ಅಂತ ಹೇಳಿ ವಿಶ್ವಾಸವನ್ನು ಹೊಂದಿ ನಾನು ಒಂದು ಗಮನಕ್ಕೆ ತರ್ತೇನೆ. ಅಲ್ಲ, ಐ ಆಮ್ ಗೋಯಿಂಗ್ ದಿಸ್ ಐಡಿಯಾ ಓಪನ್ ಟು ಯು ಫಾರ್ ಡಿಸ್ಕಷನ್ ಆ್ಯಂಡ್ thereby enable me to proceed ahead. ನನ್ನ ವಿಷಯ ಆಗ್ತದೆ, ನಾವೇನು ಮಾತಾಡ್ತೇವೆ ಎಲ್ಲಕ್ಕೂ ಒಂದು ಅಭಿಪ್ರಾಯ ಬೆಂಗಳೂರಿಂದ ಕೆಲವು ವಿಷಯಗಳಲ್ಲಿ ನಾವು ಎಲ್ಲರೂ ಒಂದೇ ಹೇಳ್ತೀವಿ. ಮ್ಯಾಲಿದ್ದವರು ಅದನ್ನೇ ಹೇಳ್ತೀವಿ, ಕೆಳಗಿದ್ದವರು ಅದನ್ನೇ ಹೇಳ್ತೀವಿ.
ನಮ್ಮ ಪರ ಇದ್ದವರು ಅಂತ ಹೇಳ್ತಾರೆ, ನಮ್ಮ ವಿರುದ್ಧರು ಅಂತ ಹೇಳ್ತಾರೆ. ಸರ್ವಾನುಮತದ ಅಭಿಪ್ರಾಯಗಳು ಕೆಲವು ಇದೆ. ಅದು ಬಸವಣ್ಣವರು ವಿಷಯದಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯ ಇರ್ಬೋದು, ಅಲ್ಲಂಪ್ರಭುವಿನ ವಿಷಯದಲ್ಲಿ ಬಂದಿರತಕ್ಕಂಥ ವಿಚಾರ ಇರ್ಬೋದು, ಪುರಂದರದಾಸರ ಪದ್ಯದಲ್ಲಿ ಬಂದಿರತಕ್ಕಂಥ ವಿಚಾರ ಇರ್ಬೋದು, ವೇಮನವರ ಪದ್ಯಗಳಲ್ಲಿ ಬಂದಿರತಕ್ಕಂಥ ವಿಚಾರ ಇರ್ಬೋದು, ಅಥವಾ ಭಗವದ್ಗೀತೆಯಲ್ಲಿ ಸಂದೇಶ ಇರ್ಬೋದು, ಉಪನಿಷತ್ತುಗಳಲ್ಲಿ ಬಂದಿರತಕ್ಕಂಥ ಸಮಾಚಾರಗಳಿರ್ಬೋದು. ಇವು ಕೆಲವೊಂದು ಒಪ್ಕೊಂಡಿರ್ತೇವೆ ನಾವು. ಈಗ ಇವನಾರವ ಎಂದಿರಿಸಿದರಯ್ಯ, ಇವ ನಮ್ಮವ ಎಂದಿರಿಸಿದಯ್ಯ. ಇದನ್ನು who differs? Nobody in the society who is the same idea. He differs from this very advice. ಆದರೆ ನಮ್ಮ ದೇಶಗಳು ಏನಾಗಿಲ್ಲ ಅಂತ, ಈ ಸಂದೇಶಗಳು, ಮಾರ್ಗದರ್ಶನಗಳು ಇವೆಲ್ಲವೂ ಇವುಗಳನ್ನು ನಾವು ಭಾಷಣದ ವಸ್ತುಗಳನ್ನಾಗಿ ಮಾಡಿಕೊಂಡಿದ್ದೇವೆ. ಇವುಗಳಿಗೆ ಪರಿಣಾಮಕಾರಿ ಬದುಕಿನಲ್ಲಿ ಅಳವಡಿಕೆ ಆಗಬೇಕು ಅಂದರೆ ಕಾನೂನಿನ ಬಲ ಬೇಕು. ನೋಡಿ, ನಾವು ಒಂದು ಉದಾಹರಣೆ ಹೇಳ್ತೇನೆ. ಬಸವಣ್ಣವರು, ಅರುಣಾದೇವಿ, ಆ ಶರಣ ಸಂಪ್ರದಾಯ ಎಲ್ಲ ಏನು ಹೇಳ್ತಿದ್ರು? ಸ್ತ್ರೀಗೆ ಸ್ವಾತಂತ್ರ್ಯ ಕೊಡಿ, ಸ್ತ್ರೀಗೆ ಸಮಾನತೆ ಕೊಡಿ, ಸ್ತ್ರೀಗೆ ಆರ್ಥಿಕ ಶಕ್ತಿ ಕೊಡಿ, ಎಂಪವರ್ ವುಮೆನ್ ಎಲ್ಲ ಹೇಳ್ತಿದ್ರು. ಅವರು ಬಸವಣ್ಣವರ ಅನುಭವ ಮಂಟಪ ಹೇಳಿ 800 ವರ್ಷಗಳ ನಂತರವೂ ಸಹಿತ ಈ ಶ್ರೇಣೀಕೃತ ವರ್ಗ ವ್ಯವಸ್ಥೆ ಮಹಿಳೆಗೆ ಸ್ಥಾನಮಾನ ಕೊಟ್ಟಿರಲಿಲ್ಲ, ಸ್ವಾತಂತ್ರ್ಯ ಕೊಟ್ಟಿರಲಿಲ್ಲ, ಮಹಿಳೆಗೆ ಅಧಿಕಾರ ಕೊಟ್ಟಿರಲಿಲ್ಲ, ಮಹಿಳೆಗೆ ಆರ್ಥಿಕ ಶಕ್ತಿ ಕೊಟ್ಟಿರಲಿಲ್ಲ. ಫಾರ್ 800+ years. ಆದರೆ ಒಂದೇ ಒಂದು ಸಂವಿಧಾನದ 73ನೇ ಆರ್ಟಿಕಲ್, ಹಾಗೂ 74ನೇ ಆರ್ಟಿಕಲ್ನೊಳಗೆ ಮಹಿಳೆಗೆ ನಾವು ಏನು ಲೋಕಲ್ ಬೋರ್ಡ್ ರಿಸರ್ವೇಶನ್ ಇರುತ್ತೆ. ಅದಾದ್ಮೇಲೆ ಕಳೆದ 25-30 ವರ್ಷ ತಾವು ನೋಡ್ತಾ ಇದ್ದೀವಿ, ಅವು ವುಮೆನ್ ಆರ್ ಎಂಪವರ್ಡ್. ಇವತ್ತು ಯಾಕಂದ್ರೆ ಇದು ಒಂದೇ ಎಕ್ಸೆಪ್ಷನ್ ಇಲ್ಲ. ನಮ್ಮ ಪಬ್ಲಿಕ್ ಮೀಟಿಂಗ್, ಸಾಮಾಜಿಕ ಕಾರ್ಯಕ್ರಮದಲ್ಲಿ, ರಾಜಕೀಯ ಕಾರ್ಯಕ್ರಮದಲ್ಲಿ, ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಅರ್ಧ ಹೆಣ್ಮಕ್ಳೇ ಇರ್ತಾರೆ. ಅದು ಬಿಟ್ಟು ಹೊರಗೆ ಬಂದಿದ್ದಾನೆ. ಇದು ಯಾಕೆ ಸಾಧ್ಯ ಆಯ್ತು ಅಂದ್ರೆ ಬಸವಣ್ಣವರು ಹೇಳಿದ್ರು ಸಾಧ್ಯ ಆಗಲಿಲ್ಲ. ಇದು ನಮ್ಮ ಪುರಾಣ, ಕೀರ್ತನ, ಇವೆಲ್ಲ ಸಂದೇಶಗಳು, ಮಾರ್ಗದರ್ಶನಗಳು ಇದರೊಳಗೆ ಹೇಳಿದ್ರು ಅಂತ ಹೇಳಿ ಸಾಧ್ಯ ಆಗಲಿಲ್ಲ. ಇವೆಲ್ಲ ಸಾಧ್ಯ ಆಗಿದ್ದು ಕಾನೂನಿನ ಫಲ ಬಂತು ನಾವು ಮಾಡ್ತೀವಿ. ಹಾಗಾಗಿ ಏನು ನಾವೆಲ್ಲರೂ ಒಪ್ಪಿಕೊಂಡಿರ್ತಕ್ಕಂಥ ಮೌಲ್ಯಗಳು, ಆ ಮೌಲ್ಯಗಳಿಗೆ ಕಾನೂನಿನ ಬಲ ಸಿಗಬೇಕು, ಕೊಡಬೇಕು ಅನ್ನುವ ಚಿಂತನೆ ನಮ್ಮ ಸರ್ಕಾರಕ್ಕೆ. ಈಗ ನಾವೆಲ್ಲ ಗಮನಿಸಿದ್ವಿ, ಇವ ನಮ್ಮವ ಕಾನೂನನ್ನ ತಂದೆ ನಾವು waiting for the assent of the governor to notify. ಇವ ನಮ್ಮವ ಕಾನೂನು ಮುಖಾಂತರ ಬಸವಣ್ಣವರ ಒಂದು ವಚನವನ್ನ ನಾವು ಪಾಲನೆ ಮಾಡೋದಕ್ಕೆ ಕಾನೂನು ಬಲ ಕೊಟ್ಟಿದ್ದೇವೆ. ಅದರ ನೆಕ್ಸ್ಟ್ ಇದಾಗಿ ಎಲ್ಲರಲ್ಲಿ ಬನ್ನಿ ಎಂದರೆ ಏನು ತೊಂದರೆ, ಈ ವಚನ ನೀವು ಯಾಕೆ ಬರ್ತಾರ ಪದ್ಧತಿ ಬನ್ನಿ ಅಂತೇಳಿ ಆ ಸಂಸ್ಕೃತಿಯನ್ನು ತೋರಿಸ್ತೀವಿ. ನಿಮ್ಗೆ ಯಾಕಾಗಲಿಲ್ಲ ತೊಂದರೆ? This is more necessary for public servants. It could be government servant, it could be public servant, it could be politician, it could be anybody. ಅವರಿಗೆ ಜನರಿಗೆ ಅನ್ಯಾಯ ಆಗಿದೆ ಅಥವಾ ಅವರಿಗೆ ಅಗೌರವ ಆಗಿದೆ, ಅವರಿಗೆ ಸರಿಯಾದ ಸ್ಪಂದನೆ ಸಿಗುತ್ತಿದೆ, ಕಾನೂನಾತ್ಮಕವಾಗಿ ಅದನ್ನು ಕೊಡಬೇಕು. ಹಾಗೆ ಕಾನೂನನ್ನು ಒಟ್ಟು ಉದ್ದೇಶ ಏನು ಅಂದರೆ, ಏನು ಮೌಲ್ಯಗಳನ್ನು ನಾವು ಒಪ್ಪಿಕೊಂಡಿದ್ದೀವಿ ಅವುಗಳಿಗೆ ಕಾನೂನಿನ ಬಲ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರದ ಚಿಂತನೆಗೆ, ಅದರಲ್ಲೂ ನನ್ನ ಚಿಂತನೆ ಆ ರೀತಿಯೊಳಗಿದೆ. ನೀವು ಬಹಳಷ್ಟು ಶಿಕ್ಷಕರು
ಅಥವಾ ನನ್ನ ಸ್ನೇಹಿತರು ಇದ್ರು, ನಮ್ಮ ಇಂಡಸ್ಟ್ರಿ ಇದ್ರು, ವಿದ್ವಾಂಸರು ತಾವು ಈ ದೃಷ್ಟಿಯೊಳಗೆ ಏನಾದರೂ ನನಗೆ ಮಾರ್ಗದರ್ಶನ ಮಾಡಬೇಕು. ಒಟ್ಟಾರೆ ಹೇಳೋ ಉದ್ದೇಶ ಅಂದರೆ ನಾವು ಸರ್ಕಾರದಿಂದ ಬರೇ ಪಂಚಿ ಗ್ಯಾರಂಟಿ ಕೊಟ್ಟರಪ್ಪ ಅಲ್ಲ, ಬರೇ ಟೆಂಡರ್ ಮಾಡಿದ್ರಪ್ಪ ಅಲ್ಲ, ಬರೇ ನಾವು ಟ್ಯಾಗ್ ಕಟ್ಟಿದ್ವಿ ಅಲ್ಲ, ಬರೇ ಬಿತ್ತಿ ನಾವು ಮಾಡಿದ್ವಿ ಅಲ್ಲ, ಪಾರ್ಟಿ ತಿಳಿಸಿದ್ವಿ ಅಲ್ಲ, ನಾವು ಸಾಮಾಜಿಕವಾಗಿ ಬದಲಾವಣೆಗೆ ನಿಜವಾದ ಸಮಾಜದ ಏನೆಲ್ಲ ಕೆಲಸ ಮಾಡಬೇಕು ಆ ಕೆಲಸವನ್ನ ಸಿದ್ದರಾಮಯ್ಯವರ ಸರ್ಕಾರ, ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯೊಳಗೆ ಉಮೇಶ್ ಅವರಿಗೆ ನಿಮ್ಮ ಬೆಂಬಲವನ್ನು ಕೊಡಬೇಕು ಅಂತ ಹೇಳೋದಕ್ಕೆ ಉಮೇಶ್ ಒಬ್ಬ ಸರಳ ವ್ಯಕ್ತಿ. ಅವ್ರ ತಂದೆ ಸಾಕಷ್ಟು ನಿಮ್ಮ ಸೇವೆ ಮಾಡಿದ್ದಾರೆ, ನಿಮ್ಮ ಬೇಡಿಕೆಗೆ ಅವರು ಸ್ಪಂದನೆ ಮಾಡಿದ್ದಾರೆ, ನಿಮಗೆ ವಿಶೇಷವಾದ ಗೌರವ, ಪ್ರೀತಿ, ವಿಶ್ವಾಸ ತೋರಿಸಿದ್ದಾರೆ. ಅದೇ ದಾರಿಯಲ್ಲಿ ಉಮೇಶ್ ಹೋಗ್ತಾರೆ. ನೀವು ಕೊಡುವಂಥ ಮತ, ನೀವು ಕೊಡಿಸುವಂಥ ಪ್ರತಿಯೊಂದು ಮತ ಕೇವಲ ಉಮೇಶಿಂದ ಅದು ಶಾಸಕನನ್ನಾಗಿ ಮಾಡುವುದಿಲ್ಲ, ಅದು ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಬಲಪಡಿಸುತ್ತದೆ, ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುತ್ತದೆ, ಸಿದ್ದರಾಮಯ್ಯವನ್ನು ಬಲಪಡಿಸುತ್ತದೆ. ಇದೇನು ಹೇಳಿದ್ದಾರೆ ಸನ್ಮಾನ್ಯ ಸರ್ಕಾರ ಎಲ್ಲರನ್ನೂ ತೋರಿಸ್ತಕ್ಕಂಥ ಗೌರವ ಆಗುತ್ತೆ, ಮಾನ್ಯ ವ್ಯಾಖ್ಯೆಯೊಳಗೆ ತೋರಿಸ್ತಕ್ಕಂಥ ಗೌರವ ಆಗುತ್ತೆ. ಸಿದ್ದರಾಮಯ್ಯವರಿಗೆ ಬಲಪಡಿಸಬೇಕಾಗುತ್ತೆ. ಆದ್ದರಿಂದ ಉಮೇಶ್ ಅವರಿಗೆ ವಿಶೇಷವಾದ ಆಶೀರ್ವಾದ ಮಾಡಿ ನಿಮ್ಮ ವ್ಯಾಖ್ಯೆಯೊಳಗೆ ನಿಮ್ಮ ವಿಚಾರಕ್ಕೆ ಹೂ ಅನ್ನೋದು ಭಾಳ ಜನ, ನೀವು ಅಭಿಪ್ರಾಯ ರೂಪಿಸೋದ್ರೊಳಗೆ ನಿಮ್ಮಷ್ಟು ಪ್ರಧಾನಕ್ಕಾಗಿ ಯಾರು ಆಗಲಿಲ್ಲ. ಆದ್ದರಿಂದ ನಮ್ಮ ವಿಶೇಷ ಪ್ರಯತ್ನವನ್ನು ಇನ್ನೇನು 3 ದಿವಸ 2 ದಿವಸ ಈ 2 ದಿವಸ ದಯಮಾಡಿ ಉಮೇಶ್ ಸಲುವಾಗಿ, ನಮ್ಮ ಸಲುವಾಗಿ ನಾವು ಸೇವೆ ಮಾಡಬೇಕು, ಅವ್ರಿಗೆ ಬೆಂಬಲಿಸಬೇಕು.